ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಗ್ರ್ಯಾಂಡ್ ಆಗಿ ಬ್ರೈಡಲ್ ಸ್ಯಾರಿಗಳಿಗೆ ಯಾವ ರೀತಿ ಕ್ರೋಶ ಕುಚ್ಚು ಮಾಡ್ಬೋದು, ಡಬಲ್ ಸ್ಟೆಪ್ಪಲ್ಲಿ ಅಂದರೆ ಒಂದೇ ಕಲರಲ್ಲಿ ನಾವು 2 ಸ್ಟೆಪ್ ಡಿಸೈನ್ಸ್ನ ಮಾಡ್ಬೋದು. ಹಾಗೆಯೇ ರಿಂಗ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಈ ಡಿಸೈನ್ನ ಮಾಡಿದ್ದೀನಿ. ಇದಕ್ಕೆ ನೀವು 600 ಇಂದ 650ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳನ್ನ ನೋಡ್ಕೊಳ್ಳೋಣ. ನಾನಿಲ್ಲಿ ಹೇಳಿದಾಗೆ 2 ಸ್ಟೆಪ್ಸ್ ಗ್ರ್ಯಾಂಡ್ ಡಿಸೈನ್ ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನಿಲ್ಲಿ 3 ಟೈಪ್ಸ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬ್ರೈಡಲ್ ಬೀಡು, ರಿಂಗ್ ಬೀಡು ಮತ್ತು ಸ್ಮಾಲ್ ಬೀಡು, ಮತ್ತು ಜರಿ ದಾರ, ಕತ್ರಿ, ಆರಳೆ ದಾರ ಸುತ್ತಿಡ್ಕೊಂಡಿದ್ದೀನಿ, ಮತ್ತು ಕ್ರೋಶಾ ನೀಡಲ್ ನಂಬರ್ 11, ದೊಡ್ಡ ಕಣ್ಣಿನ ಸೂಜಿ, ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಶುರು ಮಾಡೋಣ. ಮೊದಲಿಗೆ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನೋಡಿ, ನಾವು ಏನು ಹಾರಳೆ ದಾರನ ತೊಗೊಂಡಿರ್ತೀವಲ್ಲ, ಆ ದಾರಕ್ಕೆ ನಾನೇನು ಗಂಟು ಹಾಕ್ಕೊಳ್ಳಲ್ಲ, ಡೈರೆಕ್ಟಾಗಿ ಸೀರೆಗೇ ಆ ದಾರನ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆನಂತರ ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡಿಬಿಟ್ಟು ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿ ಮೊದಲು ಮೇಲಕ್ಕೆ ಎತ್ಕೊಂಡ್ಬಿಡಿ. ಎತ್ಕೊಂಡಿದ್ದಾದ ನಂತರ 1-2 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ಳಿ. ನೀವು ಈ ರೀತಿ ಗಂಟು ಹಾಕ್ಕೊಳ್ಳೋದ್ರಿಂದ ನಿಮಗೆ ಥ್ರೆಡ್ಡು ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಇರೋದಿಲ್ಲ. ಕೊನೆಯಲ್ಲಿ ಗ್ಲೂ ಪೇಸ್ಟ್ ಮಾಡಬೇಕು, ಅದು ಬಿಚ್ಚೋಗುತ್ತೆ, ಈ ಟೆನ್ಷನ್ಸ್ ಇರೋದಿಲ್ಲ ನಿಮಗೆ. ಡೈರೆಕ್ಟಾಗಿ ಇದನ್ನು ಕುಚ್ಚು ಒಳಗಡೆ ಹಾಕಿ ಸೇರಿಸ್ಕೊಂಡ್ರೆ ಸೇಫ್ ಆ್ಯಂಡ್ ಸೆಕ್ಯೂರ್. ಇವಾಗ ಅದ್ರ ಪಕ್ಕ ಒಂದು ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಸೀರೆಗೆ ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ, ಬೇಕಾದ್ರೆ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಬಿಗಿನರ್ಸ್ಗಳಿಗೆ ನಾನು ಹೇಳ್ತಾ ಇರೋದು, ರಿಂಕಲ್ಸ್ ಬರುತ್ತೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರ, ಅದಕ್ಕೋಸ್ಕರ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡಿ. ಲಾಕ್ ಮಾಡಿದಾದಮೇಲೆ ಇವಾಗ ನಾವು ಏನು ಬಿಗ್ ಬೀಡನ್ನ ತೊಗೊಂಡಿದ್ದೀವಿ, ಬ್ರೈಡಲ್ ಬೀಡ್ ಅಂತ ಹೇಳಿದ್ನಲ್ಲ, ಆ ಬೀಡನ್ನ ಆ್ಯಡ್ ಮಾಡೋಣ. ಸೊ ನಾವು ಈ ಬೀಡನ್ನ ಯೂಸ್ ಮಾಡೋದ್ರಿಂದ ನಮಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಡಿಸೈನಲ್ಲಿ. ಆದಷ್ಟು ಬ್ರೈಡಲ್ ಸ್ಯಾರಿಗಳಿಗೆ ನೀವು ಈ ಬೀಡನ್ನ ಯೂಸ್ ಮಾಡಿ, ಡಿಸೈನು ಗ್ರ್ಯಾಂಡ್ ಕೊಡುತ್ತೆ ಲುಕ್ಕು. ಇವಾಗ ಆ ಬೀಡನ್ನ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದಾದಮೇಲೆ ನೋಡಿ, ಇವಾಗ ಸೀರೆನ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳಿ. ಈ ಡಿಸೈನ್ ಇಷ್ಟ ಆದಮೇಲೆ ಸೀರೆನ ಇವಾಗ ತಿರುಗಿಸ್ಕೊಳ್ಳೋಣ, ಉಲ್ಟಾ ಮಾಡ್ಕೊಂಡಿದ್ದಾದ ನಂತರ ಆ 3 ಚೈನ್ ಗ್ಯಾಪ್ ಒಳಗಡೆಗೆ ಮೊದಲು ಒಂದು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಮಾಡಿ. ಲಾಕ್ ಮಾಡಿದ್ದಾದ ನಂತರ ಈಗ ಬೀಡ್ ಹಿಂದೆ ನಿಮಗೆ ಥ್ರೆಡ್ ಕಾಣಿಸುತ್ತೆ. ಆ ಥ್ರೆಡ್ಡಿಗೆ ನಾವು ಆರ್ಚ್ ಮಾಡಬೇಕು, ಅಂದರೆ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಸೊ ನೀವೇನು ಬೀಡನ್ನ ಲಾಕ್ ಮಾಡಿರ್ತೀರಲ್ಲ, ಆ ಬೀಡ್ ಲಾಕ್ ಮಾಡಿದಾಗ ಬೀಡ್ ಹಿಂದೆ ಒಂದು ಥ್ರೆಡ್ ಬಂದಿರುತ್ತೆ. ಆ ಥ್ರೆಡ್ಡಿಗೆ ನಾನು ಇವಾಗ ಆರ್ಚ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಾಗಿ ನಾವು ಇಲ್ಲಿ 14 ಕಂಬಗಳನ್ನ ಮಾಡ್ಕೋಬೇಕು. ನಾವು ಕರೆಕ್ಟಾಗಿ ಕೌಂಟ್ ಮಾಡಿ ಮಾಡ್ಕೊಳ್ಳೋಣ. 14 ಕಂಬ ಆಗಿದೆ. ಆದಮೇಲೆ ನೋಡಿ, 3 ಚೈನ್ ಗ್ಯಾಪ್ ಒಳಗಡೆಗೆ ಮೊದಲು ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡಿ, ಅಂದರೆ 2 ಟೈಮ್ಸ್ ಲಾಕ್ ಮೇಲೆ ಲಾಕ್ ಮಾಡಿದ್ಮೇಲೆ ಸೀರೆನ ಸೀದಾ ಮಾಡ್ಕೊಳ್ಳಿ, ಟರ್ನ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಅಲ್ಲಿ ನಿಮಗೆ ಚಿಕ್ಕದಾಗಿ ಹೋಲ್ಸ್ ಕಾಣಿಸ್ತಾ ಇದೆ ಅಲ್ವಾ, ಈಗ ಆರ್ಚ್ ಮೇಲೆ, ಆ ಆರ್ಚ್ಗಳ ಮೇಲೆ ಲಾಕ್ ಮಾಡ್ಕೊಳ್ತಾ ಹೋಗಿ ಒಟ್ಟಾರೆ 5 ಲಾಕ್ ಮಾಡಿ. 5 ಹಾಫ್ ಕ್ರೋಶೆಟ್ ಅಂತ ಹೇಳ್ಬೋದು, ಲಾಕ್ ಅಂತ ಹೇಳ್ಬೋದು. 5 ಬಾರಿ ಮಾಡ್ಕೊಳ್ಳಿ, 5 ಮಾಡ್ಕೋಬೇಕು. 5 ಹಾಫ್ ಕ್ರೋಶೆಟ್ಸು ಅಥವಾ 5 ಲಾಕ್. ಮೊದಲಿಗೆ 5 ಲಾಕ್ ಮಾಡಿ. 5 ಬಾರಿ ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾವು ರಿಂಗ್ ಬೀಡನ್ನ ಆ್ಯಡ್ ಮಾಡಬೇಕು. ನೀಡಲ್ನ ಏನು ತೆಗಿಬಾರ್ದು. ರಿಂಗ್ ಬೀಡನ್ನ ತಗೊಂಡು ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನೋಡಿ, ಆ ರಿಂಗ್ ಬೀಡನ್ನ ಮೊದಲು ಆ್ಯಡ್ ಮಾಡ್ಕೋಬೇಕು. ಅಂದರೆ ಈ ರೀತಿ ಲಾಕ್ ಮಾಡಬೇಕು, ನಾನು ತೋರಿಸಿದ್ನಲ್ಲ ಆ ರೀತಿ. ಲಾಕ್ ಮಾಡಿದ್ದಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ, ಮತ್ತೆ ಸುಮ್ಮನೆ ಜಸ್ಟ್ ರಿಂಗ್ ಬೀಡ್ ಒಳಗಡೆಯಿಂದ ಥ್ರೆಡ್ನ ಮೇಲಕ್ಕೆ ಎತ್ಕೊಂಡು
ಅದನ್ನು ಜಸ್ಟ್ ನೀಡಲ್ ಮೇಲೆ 2 ಎಳೆ ದಾರ ಇರುತ್ತಲ್ಲ ಅದನ್ನು ಎರಡೂ ಒಂದು ಮಾಡಿ ಅಷ್ಟೇ. ನಾವೇನು ಲಾಕ್ ಮಾಡ್ತೀವಲ್ಲ ಸಿಂಪಲ್ ಲಾಕ್ ಆ ಥರ. ಆಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ, ಮತ್ತೆ ಸೇಮ್ ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಮೇಲಕ್ಕೆ ಎತ್ಕೊಳ್ಳಿ. ನೀಡಲ್ ಮೇಲೆ 2 ಎಳೆ ಥ್ರೆಡ್ ಬರುತ್ತೆ, ಆ ಎರಡನ್ನ ಒಂದು ಮಾಡಿ ಆಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ. ನೀವು ಅಟ್ ಎ ಟೈಮು 3 ಬೀಡ್ಸ್ನ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಬಟ್ ನಾನಿಲ್ಲಿ ವಿಡಿಯೋ ತೋರಿಸ್ತಾ ಇರುವಾಗ ಒಂದೊಂದೇ ತೋರಿಸ್ದೆ, ಏಕೆಂದರೆ ಬೀಡು ಜಾರುತ್ತೆ ಅನ್ನೋ ಇದಕ್ಕೆ. ಆಮೇಲೆ ನಾನು 3 ಬೀಡ್ಸ್ನ ತೊಗೊಂಡು ಆ್ಯಡ್ ಮಾಡಿಕೊಂಡೆ. ಒಟ್ಟಾರೆ ನಾನಿಲ್ಲಿ 9 ಬೀಡನ್ನ ಆ್ಯಡ್ ಮಾಡಿದ್ದೀನಿ. 9 ಬೀಡ್ ಆದಮೇಲೆ ನಾವು ಮತ್ತೆ ಕೌಂಟ್ ಮಾಡಬೇಕು. ಆರ್ಚ್ ಲೆಫ್ಟಿಂದ ಕೌಂಟ್ ಮಾಡಿ 5 ಬಾರಿ ಲಾಕ್ ಬರಬೇಕು. ಆ ಥರ ನೋಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಫಿನಿಶ್ ಮಾಡ್ಕೊಂಡು ಬನ್ನಿ. ಒಟ್ಟು 5 ಬಾರಿ ಲಾಕ್ ಬರಬೇಕು. ರೈಟ್ ಸೈಡಲ್ಲಿ 5, ಆಮೇಲೆ ರಿಂಗ್ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಲೆಫ್ಟ್ ಸೈಡಲ್ಲಿ 5 ಟೈಮ್ಸ್ ಲಾಕ್ ಬರಬೇಕು. ನೋಡಿ 5 ಟೈಮ್ಸು. 5 ಟೈಮ್ಸ್ ಲಾಕ್ ಆದಮೇಲೆ ನೋಡಿ, ಇವಾಗ ಬೇಸ್ ಲೈನಲ್ಲಿ ಒಂದು ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಆವಾಗ ನಮಗದು ಬೇಸ್ ಲೈನ್ ಥರನೇ ಫೀಲ್ ಆಗುತ್ತೆ. ನೋಡಿ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಾದಮೇಲೆ 5 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಇದು. ನೋಡಿ 2 ಸ್ಟೆಪ್ ಡಿಸೈನ್, 2 ಸ್ಟೆಪ್ ಅಂತ ಹೇಳ್ಬೋದು. 3 ಸ್ಟೆಪ್ ಬೀಡ್ ಆ್ಯಡ್ ಮಾಡೋದು ಕೂಡ 1 ಸ್ಟೆಪ್ ಕೌಂಟ್ ಆದರೆ 3 ಸ್ಟೆಪ್ ಡಿಸೈನ್ಸ್ನ ನಾವು ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು, ಒಂದೇ ಕಲರಲ್ಲಿ ಮಾಡ್ಬೋದು. ಆ್ಯಂಡ್ ಒಂಥರ ಡಿಫ್ರೆಂಟಾಗಿ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗಿದು. ನೋಡಿ ಈ ರೀತಿ 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು. ಸೊ ಇಷ್ಟೇ ಆರ್ಚು. ತುಂಬಾ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ಆ್ಯಂಡ್ ಗ್ರ್ಯಾಂಡಾಗಿ ಬರುತ್ತೆ. ನೀವು ಬೇಕಾದರೆ ಆ ಆರ್ಚ್ ಇದೆಯಲ್ಲ, ಆ ಆರ್ಚಿಗೆ ಬೇಕಾದರೆ ಸ್ಟೋನ್ ಚೈನ್ನ ಸ್ಟಿಕ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಂದರೆ ಬ್ರೈಡಲ್ ಸೀರೆಗಳಿಗೆ ಇನ್ನೂ ಗ್ರ್ಯಾಂಡ್ ಲುಕ್ ಬೇಕು ಅಂತ ಅಂದರೆ ಕಲರ್ ಕಾಂಬಿನೇಷನ್ಸ್ ಇರಲ್ಲ ಜಾಸ್ತಿ ಆ ಥರ. ಬಟ್ ಜಾಸ್ತಿ ಸ್ಟೆಪ್ ಬರಬೇಕು, ಹೆವಿ ವರ್ಕ್ ಬರಬೇಕು ಅಂದರೆ ನೀವು ಈ ರೀತಿ ಡಿಸೈನ್ನ ಮಾಡ್ಬೋದು. ನೋಡಿ ನಾನು ಆರ್ಚ್ಗಳನ್ನ ಮಾಡ್ಕೊಂಡಾದ್ಮೇಲೆ ನಿಮಗೆ ತೋರಿಸ್ತಾ ಇರೋದು ಇದು. ಇವಾಗ ಇದಕ್ಕೆ ಕುಚ್ಚುಗಳನ್ನ ಕಟ್ಕೊಳ್ತಾ ಇದ್ದೀನಿ. ಕಲರ್ ಕಾಂಬಿನೇಷನ್ ಏನಿರಲ್ಲ, ಗೋಲ್ಡ್ ಆ್ಯಂಡ್ ಬ್ಲೂ ಇದ್ದಿದ್ದರಿಂದ ನಾನು ಗೋಲ್ಡ್ ಕಲರಿಂದ ಕುಚ್ಚನ್ನ ಕಟ್ಟಿದ್ದೀನಿ. 180 ಎಳೆ ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. 180 ಎಳೆ ಅಂದರೆ 360 ಎಳೆ ಆಗುತ್ತೆ. ಸೊ ಮೀಡಿಯಮ್ ಆಗಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಫೈನಲ್ ಲುಕ್ ನಿಮಗಿದಿದೆ. ಇದಕ್ಕೆ ನೀವು ಬೇಕಾದ್ರೆ ಸ್ಟೋನ್ ಚೈನ್ ಹಾಕಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ. ಖಂಡಿತವಾಗ್ಲೂ ನಿಮಗೆಲ್ಲ ಈ ಡಿಸೈನ್ ಈಸಿ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಫಾಸ್ಟ್ ಮೂವಿಂಗ್ ಇದೆ. ಸೊ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.